ನಾನು ದಯಾನಂದ ಕತ್ತಲ್ ಸರ್ ಅತಿ ಚಿಕ್ಕ ವ್ಯಕ್ತಿ. ನಾನು ದಯಾನಂದ ಕತ್ತಲ್ ಸರ್ನ ಒಂದು ಗುಡಿಸಲಲ್ಲಿ ಹುಟ್ಟಿದವ. ನನ್ನ ಪ್ರದೇಶ, ನಾನು ಹುಟ್ಟಿದ, ನಾನು ಬೆಳೆದ, ನಾನು ಕಲಿತ ಪ್ರದೇಶ ಅನ್ಸ್ಕೊಂಡೆ. ಈಗ ದಯಾನಂದ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ, ಕತ್ತಲ್ ಸಾರ್ ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ಒಂದು ಮಂತ್ರಿ ಆಗಿದ್ದವರು ನನ್ನನ್ನು ಕರೆದದ್ದು, ಅವರಿಗೆ ಕತ್ತಲ್ ಸಾರ್ ಅಂತ, ನನ್ನನ್ನು ಸಾರ್ ಅಂತ ಕರಿಬೇಕಾಗತ್ತೆ. ಕತ್ತಲ್ ಅಂತ ಕರೆದದ್ದು ಇದೆ. ಮನೆ ಅಂತ ಎಲ್ಲ ಮನೆಯಲ್ಲಿ ಅಲ್ಲ, ಕುಟುಂಬದ ಮನೆ ಅಂತಿದೆ, ತರವಾಡು ಮನೆ ಅಂತ ಹೇಳ್ತಾರೆ, ಅಲ್ಲಿ ಮಾತ್ರ. ಅದಕ್ಕೂ ಆರಾಧನೆಗೆ ಶಿಷ್ಟಾಚಾರ. ಸರ್, ಕರಾವಳಿ ಭಾಗದ ವಿಶೇಷ ದೈವಾರಾಧನೆಯ ಮೂಲ ಪದ್ಧತಿಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಟ್ರೆ, ವೀಕ್ಷಕರಿಗೆ ಒಂದು ಕುತೂಹಲ, ಯಾರು ದಯಾನಂದ್ ಸರ್ ಅಂತ ತಮ್ಮ ಪರಿಚಯ ಮಾಡ್ಕೊಳ್ಳಿ ದಯವಿಟ್ಟು. ನಾನು ದಯಾನಂದ ಕತ್ತಲ್ ಸರ್ ಅತಿ ಚಿಕ್ಕ ವ್ಯಕ್ತಿ. ಯಾಕಂತ ಹೇಳಿದರೆ, ದಿವಂಗತ ಗುರುವಪ್ಪ ಬಂಗೇರರು, ಶ್ರೀಮತಿ ಭವಾನಿಯಮ್ಮ, ಭವಾನಿ ಪೆರ್ಗಡೆ, ಇವರ ಮಗ ನಾನು, 5ನೇ ಮಗ. ನನ್ನ 3 ಮಂದಿ ಅಕ್ಕಂದಿರು, 3 ಅಕ್ಕನ ನಂತರ ನನ್ನ ಅಣ್ಣ ಬಾಲಕೃಷ್ಣ, ಕೊನೆಯವ ನಾನು, ಚಿಕ್ಕವ ಮನೆಯಲ್ಲಿ. ಆದರೆ ಜವಾಬ್ದಾರಿ ನನಗೆ ಎಲ್ಲ ಸೇರಿ ಕೊಟ್ಟಿದ್ದಾರೆ, ದೈವತ್ತದ್ದು ಬಂದಿದೆ. ನಾನು ದಯಾನಂದ ಕತ್ತಲ್ ಸಾರ್ನ ಒಂದು ಗುಡಿಸಲಲ್ಲಿ ಹುಟ್ಟಿದವ. ನಾನು ಕತ್ತಲ್ ಸರ್ ಅಂದರೆ ಬಜ್ಪೆ ಹತ್ತಿರ ನನ್ನ ಒಂದು ಶ್ರೀವಾಣಿ ಬಜ್ಪೆ ವಿಮಾನ ನಿಲ್ದಾಣ, ಹಿಂದಿನ ವಿಮಾನ ನಿಲ್ದಾಣಕ್ಕೆ ಹೋಗುವಾಗ ಬಜ್ಪೆ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಮುಂದೆ ಹೋದಾಗ ನಿರಂಜನ ಸ್ವಾಮಿ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಕೆಳಗೆ ಇಳಿದರೆ ನಮ್ಮ ಪ್ರದೇಶ ಕತ್ತಲ್ ಸರ್ ಶಾಲೆ. ನನ್ನ ಪಂಬದರ ಕೊಡಿ ಸ್ವಲ್ಪ ಮುಂದೆ ಹೋದರೆ ಪೆರಾರ, ಅದು ಪೆರಾರ ಕ್ಷೇತ್ರ, ಅಲ್ಲಿ ಮುಂದೆ ಹೋದರೆ ಸಿಗ್ತದೆ. ಆ ಶಾಲೆಯಲ್ಲಿ, ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಲಿತದ್ದು. ಅಲ್ಲಿ ನಮ್ಮ ಮುಖ್ಯೋಪಾಧ್ಯಾಯರು ಬಾಲಕೃಷ್ಣ ಭಟ್ರು, ನಮ್ಮ ಎಲ್ಲ ಶಿಕ್ಷಕರು ಉಡುಪರು, ಅವರೆಲ್ಲ ಶಂಕರ ಭಟ್ರು, ಅವರೆಲ್ಲ ಹಿಂದಿನವರು, ಅವರೆಲ್ಲ ನಮಗೆ ಭಜನೆ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಇದನ್ನೆಲ್ಲ ಅಲ್ಲಿ ನಮಗೆ ಪಾಠ ಮಾಡಿದ್ದಾರೆ. ಅಲ್ಲಿಂದ ಆಯಿತು. ನನಗೆ ಸ್ವಲ್ಪ ಹೆಸರು ಬಂದಾಗ ನಾನೇನು ಮಾಡಿದೆ, ನನ್ನ ದಯಾನಂದ ಅಜ್ಜಿ ಅಂತ ಮಾರ್ಕ್ಸ್ ಕಾರ್ಡಲ್ಲಿ ಹೆಸರು ಹಾಗೆ, ನಾನು ಅದನ್ನು ದಯಾನಂದ ಅಜ್ಜಿ ಕತ್ತಲ್ ಸಾರ್ ಅಂತ ಸೇರಿಸ್ಕೊಂಡೆ. ಈಗ ನನ್ನ ಪ್ರದೇಶ, ನಾನು ಹುಟ್ಟಿದ, ನಾನು ಬೆಳೆದ, ನಾನು ಕಲಿತ ಪ್ರದೇಶ, ಅದನ್ನು ಸೇರಿಸ್ಕೊಂಡೆ. ಈಗ ದಯಾನಂದ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ, ಕತ್ತಲ್ ಸಾರ್ ಅಂತ ಹೇಳಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ, ಎಲ್ರಿಗೂ. ಹೌದು, ಕೆಲವರು ಇದ್ದೆ, ಯಾಕಂತೇಳಿ ಕೆಲವರು ಏನು ಹೇಳಿದಾರೆ, ಕತ್ತಲ್ ಸಾರ್ ಅಂತ ಹೇಳಿದ್ರೆ ನೋವಾಗತ್ತೆ, ನನ್ನನ್ನು ಸಾರ್ ಅಂತ ಕರಿಬೇಕಲ್ಲ. ಒಂದು ಮಂತ್ರಿ ಆಗಿದ್ದವರು ನನ್ನನ್ನು ಕರೆದದ್ದು, ಅವರಿಗೆ ಕತ್ತಲ್ ಸಾರ್ ಅಂತ, ನನ್ನನ್ನು ಸಾರ್ ಅಂತ ಕರಿಬೇಕಾಗತ್ತೆ. ಕತ್ತಲ್ ಅಂತ ಕರೆದದ್ದು ಇದೆ. ಕೆಲವರು ಹೆಮ್ಮೆಯಿಂದ ನಮಗೆ ನಿಮ್ಮ ಹೆಸರಲ್ಲಾದರೂ ನಿಮ್ಮನ್ನು ಸಾರ್ ಅಂತ ಕರೀಲಿಕ್ಕೆ ಸಿಗ್ತದಲ್ಲ ಅನ್ನುವಂಥ ಅಭಿಮಾನ ಇದ್ದವರು ಇರ್ತಾರೆ. ಹೌದು, ನಿಮಗೆ ಸಾರ್ ಅಂತ ಪ್ರತ್ಯೇಕ ಕರಿಬೇಕು. ನಾನು ಹೇಳಿದೆ, ಸಾರ್ ಅಂತ ನನ್ನ ಕರಿಬೇಕಾಗಿಲ್ಲ, ಅದು ನಮ್ಮ ಭಾಷೆನೂ ಅಲ್ಲ. ಸಾರು ಅಂತ ಹೇಳಿದರೆ ನಮ್ಮಲ್ಲಿ ಅರ್ಥ ಒಂದು ಮೂಲೆ ಅಂತ ಅರ್ಥ, ಕತ್ತಲೆ ಸಾರು ಒಂದು ಮೂಲೆ ಅಂತ ತುಳುವಲ್ಲಿ ಅರ್ಥ. ಅದೊಂದು ಪ್ರದೇಶ, ಆದ್ದರಿಂದ ಈ ರೀತಿ ಇರುವಂಥದ್ದು, ಅಲ್ಲಿ ಹುಟ್ಟಿರುವಂಥದ್ದು. ನಾನು ಪ್ರಾಥಮಿಕ ಶಿಕ್ಷಣ ಅಲ್ಲಿ ಮಾಡಿದರೆ, ಪ್ರೌಢ ಶಿಕ್ಷಣ ಮತ್ತು PUC ಶಿಕ್ಷಣ ನಿರಂಜನ ಸ್ವಾಮಿ ಹೈಸ್ಕೂಲ್ ಮತ್ತು ಇದರಲ್ಲಿ ನಾನು ಕಲಿತದ್ದು ಸುಂಕದಗಟ್ಟೆಯಲ್ಲಿ. ಮತ್ತು 1 ವರ್ಷ ಮೈಸೂರು ಯೂನಿವರ್ಸಿಟಿಯಲ್ಲಿ ಕನ್ನಡ ಡಿಪ್ಲೊಮಾ ಮಾಡಿದ್ದೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಗೆ KPTಯಲ್ಲಿ, ಕರ್ನಾಟಕ ಪಾಲಿಟೆಕ್ನಿಕಲ್ಲಿ ನನಗೆ ಸೀಟ್ ಸಿಕ್ಕಿತ್ತು. ಕಡು ಬಡತನ, ಉಣ್ಣಕ್ಕೆ ಗತಿ ಇಲ್ಲ, ಒತ್ತಾಯ ಮಾಡಿ ಕಲಿತೇನೆ ಅಂತ ಹೇಳಿದರೆ ಕಲಿಯೋದಕ್ಕೆ ನಮ್ಮ ಅಡ್ಡಿ ಇಲ್ಲ, ಮನೆಯಿಂದ ಏನೂ ಸಿಗೋದಿಲ್ಲ. ಸಾಯಂಕಾಲ ನಾನು ಮಧ್ಯಾಹ್ನದ ತನಕ ಶಾಲೆಗೆ ಹೋದರೆ, ಒಂದು 3 ಗಂಟೆದ ಶಾಲೆಗೆ ಹೋದರೆ, 3 ಗಂಟೆ ನಂತರ ಬಳ್ಳಲ್ಬಾಗಲ್ಲಿ ಒಂದು ಬಿಲ್ಡಿಂಗಲ್ಲಿ 2 ಮಾಳಿಗೆಗೆ ಕಲ್ಲನ್ನು ಹೊತ್ತುಕೊಂಡು ಹೋಗಿಟ್ಟು, ಕೂಲಿ ಕೆಲಸ, ಕಲ್ಲು ಹೊತ್ಕೊಂಡು ಹೋಗಿ, ಇಲ್ಲಿ ಮುರಕಲ್ಲು, ಕೆಂಪು ಕಲ್ಲು, ಅದನ್ನು ಹೊತ್ಕೊಂಡು ಹೋಗಿಟ್ಟು, ಅದರಲ್ಲಿ ಸಿಕ್ಕ ಹಣದಲ್ಲಿ ನಮಗಲ್ಲಿ ದಿವಸಕ್ಕೆ 20 ರೂಪಾಯಿ ಬೇಕು. ಭಾಳ ಕಷ್ಟ ಆಯಿತು. ತಾಯಿಯ ಓಲೆಯನ್ನು ಕೊಟ್ಟರು, ನಾನು ಕೂಗಿದ್ದಕ್ಕೆ ಓಲೆ ಕೊಟ್ಟರು. ಓಲೆ ಕೊಟ್ಟಾಗ ಅದನ್ನು ಅಡವಿಟ್ಟೆ, ಸಾಕಾಗಲಿಲ್ಲ, ಮತ್ತು ಅದನ್ನು ಬಿಟ್ಟೆ ನನ್ನ ತಂದೆ ಮತ್ತು ಗುರುಗಳಿಂದ ನೇಮಕ್ಕೆ ಬಂದೆ, ಸಂಪಾದನೆಗೆ ಬಂದೆ. ಡಿಪ್ಲೊಮೊ 1 ವರ್ಷ ಪೂರ್ತಿ ಮಾಡಿ ಇಲ್ಲ, ಅರ್ಧದಲ್ಲೇ ಬಿಟ್ಟೆ ನಾನು. ಆಯಿತು, ಅದು ಆಗಿಲ್ಲ, ಅರ್ಧದಲ್ಲಿ ಬಿಟ್ಟೆ. ವಿದ್ಯಾಭ್ಯಾಸ ಅಂದರೆ ಏನು ಹೇಳ್ಬೋದು ನಾವು? ನಂದು ದ್ವಿತೀಯ PUC
ಡಿಪ್ಲೊಮಾ. ಅದು 1 ವರ್ಷ ಕನ್ನಡ 1 ವರ್ಷ ಕನ್ನಡ. ಅದು ಯಾರೋ ಹೇಳಿದರು ನಿಮಗೆ ನಿಮಗೆ ಇಷ್ಟು ಇದಿದೆ ತಿಳುವಳಿಕೆ ಇದೆ, ನಿಮಗೆ ನೇರ ಡಾಕ್ಟ್ರೇಟ್ ಮಾಡ್ಬೋದಲ್ಲ, ಒಂದು ಡಿಗ್ರಿ ಮಾಡಿ ಅಂತ ಹೇಳಿದರು. ಹಾಗೆ ಯಾರೋ ಹೇಳಿದ್ರು ಡಿಗ್ರಿ ಮಾಡಬೇಕಂದ್ರೆ ಡಿಗ್ರಿ ಮಾಡಬೇಕಾಗಿಲ್ಲ, ನೀವು ಡಿಪ್ಲೊಮಾ ಮಾಡಿದರೆ ನೇರ ಇದು ಮಾಡಲಿಕ್ಕಾಗತ್ತೆ, ಏನು MA ಮಾಡಲಿಕ್ಕಾಗತ್ತೆ ಅಂತ ಹೇಳಿದರು. ಅಂತೇಳಿ ನಾನು ಅದು ಮಾಡಿದ್ದು. ಮತ್ತೆ ನೋಡಿದ್ರೆ 3 ವರ್ಷ ಡಿಗ್ರಿ ಮಾಡಬೇಕು. ಆಮೇಲೆ ಏನಂದ್ರೆ ಡಿಗ್ರಿ ಮಾಡುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಆ ಸಂದರ್ಭದಲ್ಲಿ ನನ್ನ ಜನಪದ ದೈವಾರಾಧನೆ ಕೆಲಸಗಳು ಎಕ್ಸಾಮ್ ಟೈಮ್ ಆವಾಗಲೇ ಏನು ಮಾಡೋಕ್ಕಾಗಿಲ್ಲ. ಎಕ್ಸಾಮ್ ಬರುವುದೇ ಅದೇ ಸಂದರ್ಭದಲ್ಲಿ. ಹಾಗೆ ವಿದ್ಯಾಭ್ಯಾಸ ಅಲ್ಲಿಗೆ ನಿಂತು ಹೋಯ್ತು ನಂದು. ಪರವಾಗಿಲ್ಲ ಸರ್, ಆದರೂ ಕರ್ನಾಟಕ ರಾಜ್ಯ ಹೆಮ್ಮೆ ಪಡುವ ರೀತಿ ಜಾನಪದ ಈ ಒಂದು ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಗಟ್ಟಿಯಾದ ನೆಲೆಗಟ್ಟನ್ನು ಹಾಕೊಂಡಿದ್ದೀರಿ. ಆದರೆ ತಂದೆಗೆ ಬಹಳ ಆಸೆ ಇತ್ತು, ಒಂದು ಸರ್ಕಾರಿ ಉದ್ಯೋಗ ಸಿಗಬೇಕು ಅಂತೇಳಿ. ನನಗೆ ಕೇಂದ್ರ ಸರ್ಕಾರದ ಅಂಚೆ ಇಲಾಖೆಯಲ್ಲಿ ಒಂದು ಉದ್ಯೋಗ ಸಿಕ್ತು. ತಂದೆಗೆ ಬಹಳ ಖುಷಿ. ಏನು ನಿಮ್ಮದು ಪೋಸ್ಟು? ಇಲಾಖೆ ಪೋಸ್ಟ್ ಮ್ಯಾನ್, ಅಂಚೆ ಪೇದೆ. ಅಂಚೆ ಪೇದೆ ಅಂದರೆ ಊರಿಗೆ ಮನೆಗೆ ಹೋಗಿ ಮನೆ ಕಾಗದ ಹಂಚೋದು. ಎಲ್ಲಿ? ನಾನು ಅದರಲ್ಲಿ ಮಂಗಳೂರಲ್ಲಿ ಕಂಕನಾಡಿ ಪೋಸ್ಟ್ ಆಫೀಸ್ ನಂದು. ಈಗ ನಾನು ಶಕ್ತಿನಗರದಲ್ಲಿ ಮೊದಲು ಎಕ್ಸ್ಟ್ರಾ ಡಿಪಾರ್ಟ್ಮೆಂಟ್ ಸೆಲೆಬ್ರಿಟಿನೇ ಅಂಚೆಗಳನ್ನ ಎತ್ಕೊಂಡು ಎಲ್ಲರ ಮನೆ ಈಗಲೂ ಹೋಗ್ತೇನೆ. ನಾನು ಅಕಾಡೆಮಿ ಅಧ್ಯಕ್ಷನಾಗಿ ಇಳಿದ ಮರುದಿವಸವೇ ಹೋಗಿದ್ದೇನೆ. ನಾನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನಾಗಿ ಕಾರಲ್ಲಿ ತಿರುಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೊಡ್ಡ ಅಧ್ಯಕ್ಷ ಸ್ಥಾನವನ್ನು ಅಟೆಂಡ್ ಮಾಡಿದ. ಅದೊಂದು ಇಳಿದ ಮರುದಿವಸ ಹೋಗಿ ನಾನು ಕಾಗದ ಕೊಟ್ಟಿದ್ದೇನೆ. ಏನಕ್ಕೆ ಮೇಲೆ ಜನ ಏನು ನೀವು ಮನೆ ಬಾಗಿಲಿಗೆ ಪತ್ರ ಕೊಡ್ಲಿಕ್ಕೆ ಹೋದಾಗ ಫೋಟೋ ತೆಗೆಸ್ಕೊಳ್ತಾರ? ತುಂಬ ತಗೊಳಿಸ್ಕೊಳ್ತಾರೆ. ನಾನು ಅದಕ್ಕೆ ನಂದು ಯೂನಿಫಾರ್ಮ್ನ ಮೇಲೆ ಟೊಪ್ಪಿಯನ್ನು ಕವಚ ಹಾಕೋದು, ಗುರ್ತ ಸಿಗಬಾರ್ದು. ಇಲ್ಲದ್ರೆ ಮಾತಾಡದೇ ಇದ್ದರೆ ಅವರಿಗೆ ಬೇಸರ ಆಗುತ್ತೆ, ಮಾತಾಡಿದರೆ ನನ್ನ ಕೆಲಸ ಆಗೋದಿಲ್ಲ. ಆಯಿತಾ? ಹೌದು. ಮತ್ತೇನು ಮಾಡಿದ್ದೇನೆ, ಮತ್ತೆ ಅವ್ರ ಹತ್ರ ಮಾತಾಡ್ಕೊಳ್ತೇನೆ. ತುಂಬ ಮಂದಿ ಅಭಿಮಾನಿಗಳಿದ್ದಾರೆ. ತುಂಬ ನನ್ನನ್ನು ಅಭಿಮಾನ ಅಂತೇಳಿ ಕೊಚ್ಚಿಕೊಳ್ಳೋದಲ್ಲ, ನನ್ನನ್ನು ಪ್ರೀತಿಸುವವರಿದ್ದಾರೆ ತುಂಬ. ಹೌದು. ಎಲ್ಲಿವರೆಗೆ ಅಂತೇಳಿ ಮೊದಲು ಪರಿಚಯ ಆಗೋದಿಲ್ಲ ಎಲ್ಲ. ಹಾಗೆ ಒಂದು ಸಾರಿ ಹಾಗೆ ಆಗಿದೆ. ನಾನು ತಪ್ಪು ಮಾಡಿದ್ದೆ. ಒಂದು ಸಾರಿ ಹೆಲ್ಮೆಟ್ ಇಲ್ಲದೆ ಸ್ಕೂಟ್ರಲ್ಲಿ ಹೋದೆ. ಅರ್ಜೆಂಟ್ ಹೋಗೋದು, ಒಂದು ಪೊಲೀಸ್ ಗಾಡಿ ನಿಲ್ಲಿಸಿದ್ರು. ಕೇಳಿದರು, ಯಾಕೆ ನಿಲ್ಲಿಸಿ ಗೊತ್ತಾಯ್ತಾ? ಹೌದು ಸರ್, ತಪ್ಪಾಯ್ತು, ಏನು ಹೆಲ್ಮೆಟ್ ಹಾಕಿಲ್ಲ, ಒಂದು ಅರ್ಜೆಂಟಲ್ಲಿ ಬಂದೆ. ಎಷ್ಟು ಫೈನ್ ಆಗುತ್ತೆ ಗೊತ್ತುಂಟ? ಗೊತ್ತಿಲ್ಲ ಸರ್. 500 ರೂಪಾಯಿ ಆಗುತ್ತೆ. ಹಾಂ ಸರ್. ಎಷ್ಟು ಸಂಬಳ ನನಗೆ? 500 ರೂಪಾಯಿ ಸರ್. ನೀನು ಮೊಬೈಲಲ್ಲಿ ಕೂಡ ಮಾತಾಡಿದಿ? ಹೌದು ಸರ್. 2 ಸೇರಿ ಎಷ್ಟಾಗುತ್ತೆ? 1000 ಆಗುತ್ತೆ. ಆಯ್ತು ಸರ್, ಫೈನ್ ಕಟ್ತೀಯಾ? ಆಯ್ತು ಸರ್ ಅಂತ ಹೇಳಿದೆ. ಪುನಃ ಫೈನ್ ಕಟ್ತೀಯಾ? ಆಯ್ತು ಸರ್ ಅಂತ ಹೇಳಿದೆ. ಹೆಸರೇನಂತ ಕೇಳಿದರು. ಮರಳಿಗೆ ದಯಾನಂದ ಕತ್ತಲ್ ಸರ್ ಅಂತ ಹೇಳಿದ್ರು. ಕತ್ತಲ್ ಸರ್ ಅಂದರೆ? ದಯಾನಂದ ಕತ್ತಲ್ ಸರ್. ನೀವು ಭಾಷಣ ಮಾಡ್ತೀರಿ? ಮಾಡ್ತಿದ್ದೀವಿ. ನೀವೇ ಅಂತ ಕೇಳಿದ್ರು. ಹೌದು ಸರ್. ಮತ್ತು ಇದು ಡ್ಯೂಟಿ ಸರ್, ಪೋಸ್ಟ್ ಆಫೀಸ್ ಸರ್, ಡ್ಯೂಟಿ ಪೋಸ್ಟ್ ಮ್ಯಾನ್ ಸರ್. ಹೌದಾ? ತಬ್ಬಿಕೊಂಡ್ರು. ನಾನು ನಿಂದು ದೊಡ್ಡ ಅಭಿಮಾನಿ. ಎಂಥದ್ದು ಮಾಡಿ ಹೇಳಿಕ್ಕಿಲ್ವ? ತಪ್ಪು ಮಾಡಿದ್ದೇನಲ್ಲ ಸರ್, ನಂದು ಡ್ಯೂಟಿ ಮಾಡಿದೆ, ನಾನು ತಪ್ಪು ಮಾಡಿದ್ದೇನಲ್ಲ ಸರ್. ತಪ್ಪು ಮಾಡಿದ ಮೇಲೆ ನೀವು ನಿಲ್ಲಿಸಿದ್ದು ಸರಿ, ನಾನು ಫೈನ್ಗೆ ದಂಡ ಕಟ್ಟಬೇಕಾದದ್ದು ಸರಿ ಸರ್. ಹೋಗಿ ಮಾರೆ ಅಂತೇಳಿ ಕಳಿಸ್ಕೊಟ್ರು. ಹಾಗೆ ಇಂಥ ತುಂಬ ಅಂದರೆ ಒಂದು ಅಭಿಮಾನ, ಅಪ್ರೀತಿ ಯಾವುದು ಕೂಡ ನಾವು ಅಹಂಕಾರ ಮಾಡಲಿಕ್ಕಿಲ್ಲ. ನಮ್ಮ ತಪ್ಪನ್ನು ತಪ್ಪು ಅಂತಲೇ ಒಪ್ಕೊಳ್ಳೇಬೇಕು. ಯಾಕಂತೇಳಿ ಅವರವರ ಡ್ಯೂಟಿ ಅವರವರು ಮಾಡ್ತಾರೆ. ಯಾರು ಮಾಡಿ ತಪ್ಪನ್ನು ಒಪ್ಕೊಳ್ತಾರೋ ಅವ್ರು ತುಂಬ ದೊಡ್ಡ ಮನುಷ್ಯ ಆಗ್ತಾರೆ. ಅಯ್ಯೋ, ಹಾಗೆ ನಾನು ಚಿಕ್ಕಂದಿನಿಂದಲೇ ನನ್ನ ವಿದ್ಯಾಭ್ಯಾಸ ಹಾಗೆ ಬಂದು PUCಯನ್ನು ನನ್ನ ಡಿಪ್ಲೊಮಾ ಎಲ್ಲ ಮುಗಿಸಿ ಕಡೆಗೆ ನಾನು ಇದಕ್ಕೆ ಬಂದೆ. ಇದಕ್ಕೆ ಬಂದಾಗ ಚಿಕ್ಕಂದಿನಿಂದ ನನಗೆ ಭಾಷಣ ಅಂತ ಹೇಳಿದರೆ ಬಹಳ ಆಸೆ. ಭಾಷಣ ಅಂದರೆ ವೇದಿಕೆಗಳ ಮೇಲೆ ಮಾತಾಡುವಂಥದ್ದು, ಅಲ್ಲ ನಿರೂಪಣೆ ಮಾಡುವಂಥದ್ದು ಬಹಳ ಆಸೆ. ನಾವು ಅಂತ ಹೇಳಿದರೆ ಆವಾಗ ದಲಿತರು, ನಮಗೆಲ್ಲ ಅವಕಾಶ ಕೊಡ್ತಾ ಇರಲಿಲ್ಲ. ಬಹಳ ಅವಕಾಶ ಕಡಿಮೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಜಾತಿ ಹೆಸರು ಹೇಳೋದು, ನಿಂಗೆ ಕೂತ್ಕೊಂಬಾರೆ, ನಿಂಗೆ ಯಾಕೆ ಮಾರೆ ಅಂತೇಳಿ ದೊಡ್ಡ ಕಣ್ಣು ಮಾಡೋದು. ಯಾರಾದರೂ ಇಟ್ಟ ಮೈಕನ್ನು ನೋಡಿ ಇಟ್ಕೊಳ್ಳೋದು, ನಾನು ತೆಗೆದು ಇಳಿಸೋದು, ಇಂಥದ್ದೆಲ್ಲ ತುಂಬ ಇತ್ತು. ಅಂದರೆ ನೀವು ಒಂದಷ್ಟು ಅನಿಷ್ಟಗಳನ್ನು ವಿರುದ್ಧ ಹೋರಾಟ ಮಾಡಿ ಬಂದಿದ್ದೀರಾ. ತುಂಬ ಅಂತೇಳಿದರೆ ತುಂಬ ತುಳಿತ ಅಂತೇಳಿದರೆ ತುಂಬ ಆಗಿತ್ತು. ಒಂದು ಸಾರಿ ಶಾಲೆಯಲ್ಲಿ ನಾಟಕದ ಮೇಲೆ ನನಗೆ ಬಹಳ ಆಸಕ್ತಿ ಇರುವಾಗ ನಾನು ಹೋಗಿ ಕೇಳೋದು, ನನಗೆ ಒಂದು ವೇಷ ಕೊಡೆ ಅಂತ, ಚಿಕ್ಕ ಒಂದು ಕೊಡೆ ಅಂತ. ಆವಾಗ ನನ್ನ ಚೊರೆ ತಡಿಲಿಕ್ಕೆ ಕಾಡೋದು, ಉಪತ ಆಗದೆ. ಮಾಡ್ತೀಯ ಒಂದು ವೇಷ? ಏನು? ಸತ್ಯ ಹರಿಶ್ಚಂದ್ರ ನಾಟಕದ್ದು. ಆಯ್ತಾಯ್ತು, ಒಂದು ವೇಷ. ನನಗೆ ಯಾವುದು? ಕುಲೆ ವೇಷ, ಪ್ರೇತದ್ದು.
ಕಪ್ಪು ಬಟ್ಟೆ ಹಾಕಿ ತಂದು ಹಾಕಿ ಆಯ್ತು ಅಂತ ಹೇಳಿದೆ, ಅದು ಮಾಡಿದೆ. ಒಂದು ಸಾರಿ ಒಂದು ಘಟನೆ ಆಯಿತು ನಮ್ಮ ಶಾಲೆಯಲ್ಲಿ. ಅದು 7ನೇ ತರಗತಿ ಸ್ಟೇಜು, ಉಳಿದದ್ದೆಲ್ಲ ತಟ್ಟಿ ಇಟ್ಕೊಂಡು ಕ್ಲಾಸುಗಳು ಆಯಿತಾ. ಶನಿವಾರ ಮಧ್ಯಾಹ್ನ ನಂತರ ತರಬೇತು. ನಮ್ಮ ಮುಖ್ಯ ಶಿಕ್ಷಕರು ಬಾಲಕೃಷ್ಣ ಭಟ್ರು ಪಾಠ ಹೇಳೋದು, ಅವರಿಗೆ ಡೈರೆಕ್ಟ್ರು. ಅಜ್ಜಿನ ಆಸ್ತಿ ಅಂತ ತುಳುವಲ್ಲಿ ನಾಟಕ. ಅಜ್ಜಿನ ಆಸ್ತಿ. ಹಾಂ, ಅದರಲ್ಲಿ ಅಜ್ಜಿ ಹೇಳಿಕೊಂಡು ಪಂದಿದೆ ತಾಳ್ನಾಗ ಕಾಯಿದೆ ತಿಳ್ತಣಿಗೆ ಮಗ ಅಂತೇಳಿ ಅದೊಂದು ಡೈಲಾಗ್ ಅಜ್ಜಿ ಹೆಸರು. ಇವರು ಯಾರಿಗೆ ಹೇಳಿದ್ರು ಯಾರಿಗೂ ಮಾಡಲಿಕ್ಕೆ ಆಗಲಿಲ್ಲ. ಗಂಟೆಗಟ್ಟು ಅದನ್ನು ಅಜ್ಜಿಯಾಗೆ ನಟನೆ ಮಾಡಬೇಕು, ಯಾರಿಗೂ ಮಾಡಲಿಕ್ಕೆ ಆಗಲಿಲ್ಲ. ನಾನು ಹೊರಗಿನಿಂದ ಒಂದು ಓಡಿ ಅದರ ಹಿಂದೆ ಗುಡ್ಡೆ ಒಂದು ಬೆತ್ತ ಹಿಡ್ಕೊಂಬರೋದು, ನಾನು ಮಾಡೋದು ಇದು ನೋಡೋದು. ಅವರು ನನ್ನ ನೋಡ್ತಾ ಇದ್ದಾರೆ, ನಾನು ಹೊರಗಿಂದ ನೋಡೋದು, ಈಗ ಇನ್ಕೋದು ಆಸೆಯಿಂದ. ಕಟ್ಟಗಡಿ ಇವರ ಕೈಯಲ್ಲಿ ಅಂತ ಬೆತ್ತವನ್ನು ಬಿಸಾಡಿದ್ರು, ಪಂಬದ ಇಲ್ವಾ ನನ್ನ ಜಾತಿ ಹೆಸರು ಹೇಳಿ, ಹಾಗಾಗಿತ್ತು. ಬಾ ಇಲ್ಲಿ ಬಾ ಮಾಡ್ತೀಯ ನೀನು, ಆಯಿತು ಮಾಡಿ. 1 ಟೇಕಲ್ಲಿ ನಂದು ಆಯಿತು. ಹೊರಗೆ ಪ್ರಾಕ್ಟೀಸ್ ಕೊಟ್ಟಾಗಿತ್ತು, 1 ಟೇಕಲ್ಲಿ ಆಯ್ತಲ್ಲ. ಅದರಲ್ಲಿ ನನಗೆ ಬಹಳ ಖುಷಿಯಾಗಿ ಅವರು ಚಂದಮಾಮ ಅಂತ ಪುಸ್ತಕ ಕೊಟ್ಟರು. ಆವಾಗ ಇವಾಗಲೂ ರೋಮಾಂಚನ ಆಗ್ತದೆ ನನಗೆ ಪುಸ್ತಕ ಕೊಟ್ಟಾಗ. ಅದು ನನ್ನ ಇದೆಲ್ಲ ನೋಡುವಾಗ ಅದರ ನೆನಪಾಗ್ತದೆ. ಹೌದೌದು, ಹೌದು. ಚಂದಮಾಮದ ಪುಸ್ತಕ ಕೊಟ್ಟರೆ ಅದನ್ನು ಮಲಗುವಾಗಲೂ ಹತ್ತಿರ ಚಾಪೆ ಅಡಿಯಲ್ಲಿ ಎಲ್ಲ, ಅದು ಎಲ್ಲೂ ಕೂಡ ಬಿಸಾಡಲಿಕ್ಕಿಲ್ಲ, ಅಷ್ಟು ಪ್ರೀತಿ ಅದರ ಮೇಲೆ. ಆಯಿತು, ಅದನ್ನು ಓದಿ ಅದನ್ನು ಮತ್ತೆ ಮತ್ತೆ ಓದೋದು ಈ ರೀತಿ ಎಲ್ಲ ಆವಾಗ ಎಲ್ಲ ಇತ್ತು ನನಗೆ ಅಂತ. ನಾವೆಲ್ಲ ಅನ್ಕೊಳ್ಳೋಷ್ಟು ಗಟ್ಟಿ ಮನಸ್ಸಲ್ಲ ನಿಮ್ಮದು, ತುಂಬ ಭಾವನಾಜೀವಿ ನೀವು. ಹೌದೌದು. ಹಾಗೆ ತುಂಬ ನಮ್ಮ ಶಾಲೆಯಲ್ಲೆಲ್ಲ ಭಾಳ ಅಲ್ಲಿಂದ ಒಳ್ಳೆ ಭಜನೆ. ಒಂದ್ಸರಿ ಶಾಲೆಯಲ್ಲಿ ಅವಕಾಶ ಸಿಗಲಿಲ್ಲ, ಹಿಂದೆ ಕೂತ್ಕೊಳ್ಬೇಕು. ಮನೆಯಲ್ಲಿ ಬಂದು ನನ್ನ ಜಗಳ, ಏನಾಯಿತು ಮಾರೇ ನಿಮಗೆ ಅಲ್ಲ ಶಾಲೆಯಲ್ಲಿ? ಅದೆಲ್ಲ ಅವರು ಮಾಡ್ತಾರೆ, ನೀನು ಹಾಗೆಲ್ಲ ನಡು ಮಾತಾಡಲಿಕ್ಕಿಲ್ಲ. ಹೌದಾ, ಶಾಲೆಯದು ದೇವಸ್ಥಾನದ್ದು. ಹೌದಾ, ಮತ್ತೆ ನಾವು ಇಲ್ಲಿ ಮಾಡೋಣ, ಅಲ್ಲ ಮನೆಯಲ್ಲಿ ಭಜನೆ ಮಾಡೋಣ, ನೀವು ಇಲ್ಲಿ ಮಾಡು. ತಂದೆ ಎದುರು ಕೂತ್ಕೊಳಿಸಿದ್ದು ಅಕ್ಕನವರೆಲ್ಲ, ಭಾಳ ಪ್ರೀತಿ ಅಕ್ಕನ, ನೀನು ಮಾಡು ಅಂತೇಳಿ. ಶಾಲೆಯಲ್ಲಿ ಮನೆಯಲ್ಲಿ ಮಾಡು ಅಂತೇಳಿ. ಮನೆಯಲ್ಲಿ ಭಜನೆ, ಒಳ್ಳೆ ಭಜನೆ ಹಾಡ್ತೀನಿ ನಾನು ಅವಾಗ. ನನಗೆ ಭಜನೆ ಆಯಿತು. ನನಗೆ ಭಜನೆ ಅಂತ ಹೇಳಿದ್ರೆ ಬಹಳ ಇಷ್ಟ. ಮನೆಯಲ್ಲಿ ಪ್ರತಿ ಶನಿವಾರ ಭಜನೆ ನಮ್ಮದು. ತಂದೆ ಕಲಿಸ್ತಾಯಿದ್ರು, ಅಕ್ಕಂದಿರು ಕಲಿಸ್ತಾಯಿದ್ರು. ಭಜನೆಯಲ್ಲಿದ್ದು ಏಕಪಾತ್ರ ಅಭಿನಯ, ಅದರಲ್ಲೆಲ್ಲ ಒಂದು ಸಾರಿ ಏಕಪಾತ್ರ ಅಭಿನಯ ಶಾಲೆಯಲ್ಲಿ. ಯಾವುದು, ಧರಣಿ ಮಂಡಲ ಮಧ್ಯದಲ್ಲಿ. ಅದು ಮಾಡಲಿಕ್ಕೆ ನಾನು ಹೋಗುವಾಗ ಆಯಿತಾ, ಎಲ್ಲ ಆಯಿತು. ಎಲ್ಲ ರಟ್ಟೆಲ್ಲ ಕಟ್ ಮಾಡಿದೆ, ಹುಲಿಯ ಇದು ಮುಖವಾಡ ಆಗಬೇಕಲ್ಲ, ಅದೆಲ್ಲ ಮಾಡಿದೆ. ಪುಣ್ಯಕೋಟಿ ಮಾಡಿದರೆ ಗೋವಿಂದ ಆಗಬೇಕಲ್ಲ, ಹಾಳೆಯಲ್ಲೆಲ್ಲ ಮಾಡಿದೆ, ನಾನೇ ಮಾಡೋದು. ಮಾಡಿ ಆಯಿತು. ಹುಲಿಗೆ ನಾಲಗೆ ಇಲ್ಲ, ಏನು ಮಾಡೋದು? ಅಕ್ಕನಿಗೆ ಜಸ್ಟ್ ಮದುವೆ ಆದಾಗ ಹೊಸ್ತು ಚಪ್ಪಲಿ ಅಂತ ಇಲ್ಲ. ಆವಾಗ ಒಂದು ಮದುವೆಗೆ ಅಂತ ತೆಗೆದು ಚಪ್ಪಲಿ, ಆವಾಗ ಚಪ್ಪಲಿ ಒಂದು ಮೇಲೆ ಸ್ಟಿಕ್ಕರ್ ಇರುತ್ತೆ ಪಾದ ಇಡುವಲ್ಲಿ, ಅದು ನಾಲಗೆ. ರಾತ್ರಿ ನೋಡಿದೆ, ಇದು ನಾಲಗೆ ಆಗಿ ಉಂಟಂತೇಳಿ. ನಾಲಗೆ ಆಗಿ ಕಾಣ್ತಂತೆ. ಅದಾಯ್ತಲ್ಲ. ಇವರೇನು ಮಾಡಿದ್ರೆ, ಹೊಸ ಮದುವೆ ಎಲ್ಲ ಆಗಿದೆ, ಮದುವೆ ಎಲ್ಲ ಆಗಿ ಅದನ್ನು ತೆಗೆದಿಟ್ಟಿದ್ದಾರೆ ಅಂತೇಳಿ ಯಾವತ್ತು ಹಾಕ್ಲಿಕ್ಕಿಲ್ಲ. ಈಗಿನ ಹಾಗೆ ಇದು ತೆಗೆದ್ರೆ ಇನ್ನೊಂದಲ್ಲ, ಅದು ಬಂಗಾರದ ಹಾಗೆ ಅಷ್ಟು ಜಾಗ್ರತೆ ಇಟ್ಟಿದ್ದಾರೆ. ಅವ್ರಿಗೆ ಗೊತ್ತೇ ಇಲ್ಲ. ನಾನು ಹೋಗಿ ಅದನ್ನು ತೆಗೆದು ಇದಾಗ ಸಿಕ್ಕಿಸಿ ಪ್ರೈಸ್ ಸಿಕ್ತು ನನಗೆ ಅದರಲ್ಲಿ. ಯಾಕಬತ್ತಾರೆ ಬಂದು ಎಲ್ಲರೂ ನನ್ನ ಬೆನ್ನೆಲ್ಲ ತಟ್ಟಿದ್ರು ಮನೆಯಲ್ಲೆಲ್ಲ. ಆಮೇಲೆ ಒಂದು ದಿವಸ ಹಾಕ್ಲಿಕ್ಕೆ ಚಪ್ಪಲಿ ಹಾಕ್ಲಿಕ್ಕೆ ನೋಡಿ ಇದಿಲ್ಲ, ಯಾರು ಅದು ಮೊನ್ನೆ ಅವನ ಹುಲಿಯ ನಾಲೆಗೆ ಅಂತ ಬಿತ್ತು ಬಿಟ್ಟು. ಇಂಥದ್ದೆಲ್ಲ ಆವಾಗೆಲ್ಲ ಬಹಳ. ಹೌದೌದು. ಹಾಗೆ ನನ್ನ ಅಕ್ಕಂದಿರು, ನನ್ನ ಅಣ್ಣ, ಅಮ್ಮ ಇವರೆಲ್ಲ ಸಹಕಾರದಿಂದ ಎಂತೇಳಿದ್ರೆ ಪ್ರತಿ ಕತೆ ಹೇಳೋದು, ರಾತ್ರಿ ಮಲಗುವಾಗ ಕತೆ, ಇದೆಲ್ಲ ಕತೆ ಅವರು ಹೇಳಿದ್ರಿಂದ ಇದೆಲ್ಲ ಆವಾಗ ನನಗೆ ನಾಲೆಜ್ ಜಾಸ್ತಿ ಆಗ್ತಾಯಿತ್ತು. ನನ್ನ ತಾಯಿ ಪಾರದನದಲ್ಲಿ ಬಹಳ ಗಟ್ಟಿಗಿತ್ತು, ತಂದೆ ಕೂಡ ಬಹಳ ಹುಷಾರು. ಮನೆಯಲ್ಲಿ ಆವಾಗ ಬಡತನಕ್ಕೆ ಬೀಡಿ ಕಟ್ಟೋದು ಮನೆಯಲ್ಲಿ. ತನ್ನ ತಾಯಿಗೆ ತುಂಬ ಶಿಷ್ಯರು. ಅಪ್ಪ ಪಾರದನೆ ಹೇಳೋದು, ಬೀಡಿ ಕಟ್ಟೋದು, ಅಜ್ಜ ಪಾರದನೆ ಹೇಳೋದು, ಅಮ್ಮ ಹೇಳೋದು. ಅಂದರೆ ಕರಾವಳಿ ಭಾಗದ, ಈಗ ನಮ್ಮಲ್ಲಿ ಹಳೆ ಮೈಸೂರು ಭಾಗದಲ್ಲಿ
ಈಗ ನಾಟಿ ಪದ ಅಂತಾರೆ, ರಾಗಿ ಬೀಸೋ ಕಲ್ಲಿನ ಪದ ಅಂತಾರೆ. ಅದೇ ರೀತಿ ಇಲ್ಲಿ ಬಿಡಿ ಇಲ್ಲಿ ಕೂಡ ಇದೆ. ಕಟ್ಟುವಾಗ ಗದ್ದೆಯಲ್ಲಿ ಹೇಳುವ ಪದಗಳು ಗದ್ದೆಯಿಂದ ಮತ್ತೆ ಮೇಲೆ ಬಂದ್ರು ಅಡಿಕೆ ಆಯ್ತು, ಅಡಿಕೆ ಬೇರೆ ಪದ ಆಯ್ತು. ಅಲ್ಲ, ಅಡಿಕೆಗೆ ಪ್ರತ್ಯೇಕ ಪದ ಇಲ್ಲ, ಆಯ್ತಾ. ಆಮೇಲೆ ಬೀಡಿಗೆ ಬಂತು. ಬೀಡಿಗೆ ಬಂದಾಗ ಇವರದ್ದು ಜನಪದ. ಅವಾಗ ಈಗ ರೇಡಿಯೋ ಟಿವಿ ನಿಮ್ಮ ಯೂಟ್ಯೂಬಲ್ಲಿ ಇಲ್ಲಲ್ಲ, ಆವಾಗ ಇದೆ ಪಾಡ್ದನಗಳು. ಇದು ಬಂತು. ಆವಾಗ ಇದನ್ನು ಹಾಡ್ಕೊಂಡು ಚಿಮಿನಿ ಹಿಡ್ಕೊಂಡು ರಾತ್ರಿಯಿಂದ ಬೆಳಗಿನ ಬೀಡಿ ಕಟ್ಟೋದು, ಸಂಪಾದನೆ ಹೆಣ್ಮಕ್ಳಿಗೆ ಆಗಬೇಕು, ಮದುವೆಗೆ ಆಗಬೇಕು, ಇಂಥದ್ದೆಲ್ಲ ಮಾಡ್ಕೊಳ್ತಾ ಇದ್ರು. ಆವಾಗ ಎಲ್ಲ ಮನೆಯಲ್ಲಿ ಕತೆಗಳು, ಒಳ್ಳೆ ಕತೆಗಳನ್ನು ಹೇಳ್ತಾ ಇದ್ರು ಅಜ್ಜ ಎಲ್ಲ, ಅಮ್ಮನಿಂದ ನಮಗೆ, ತಂದೆಯಿಂದ ನಮಗೆ. ನಾನು ದೈವ ಕ್ಷೇತ್ರಗಳಲ್ಲಿ ಆಗುವಂಥ ಅವಮಾನಗಳನ್ನು ನಾನು ನೋಡ್ತಾ ಇದ್ದೆ. ನನ್ನ ತಂದೆ ಉತ್ತಮ ವಿದ್ವಾಂಸರು, ನಾಲೆಜ್ ಇದ್ದವರು ದೈವಾರಾಧನೆಯಲ್ಲಿ. ನನ್ನ ತಂದೆ ದೊಡ್ಡ ನರ್ತಕ. ತಂದೆ ನಂತರ ನನಗೆ, ತಂದೆಯಿಂದ ನನಗೆ, ತಂದೆಗೆ ಅಜ್ಜನಿಂದ. ನಾನು ಆವಾಗ ನನಗೆ ಆಗುತ್ತೆ, ಇದು ಯಾಕೆ ನಮಗೆ ಅವಮಾನ ಆಗ್ತದೆ? ಅವಮಾನ ಅಂತ ಹೇಳಿದರೆ ಜಾತಿಯ ನಿಂದನೆ. ಜಾತಿ ಅಂತ ಹೇಳಿದ್ರೆ ಆವಾಗ, ಈಗ ಕಾನೂನು ಕಟ್ಟಲೆ ಆವಾಗೆಲ್ಲ ಅದಂತ ಹೇಳಿದ್ರೆ ಅವರು ಹಾಗೆ ಅದು ಅಲ್ಲೇ ಇರಬೇಕು. ದೈವದ ಕೆಲಸದಲ್ಲಿರುವಾಗ ಮಾತ್ರ ಮೌಲ್ಯ, ಆಯ್ತು. ಅದ ನಂತರ ಬಣ್ಣ ತೆಗೆದ ಮೇಲೆ ಅವನಿಗಿಲ್ಲ. ಆ ರೀತಿ ಎಲ್ಲ ಇತ್ತು. ಆದರೆ ನಾನು, ನನಗೆ ಮನಸ್ಸಿಗೆ ಆಯ್ತು, ನಮಗೆ ಯಾಕೆ? ಓಹ್, ಅಪ್ಪ ಹೆಂಡ ಕುಡಿತಾರೆ, ಆದ್ದರಿಂದ ಹೀಗೆ ಹೆಂಡ ಕುಡಿಲಿಕ್ಕಿಲ್ಲ. ಅವರಿಗೆ ಏಕೆ ಮರ್ಯಾದೆ? ಅವರು ಮೀನು ಮಾಂಸ ತಿನ್ನು, ನಾನು ಮೀನು ಮಾಂಸ ತಿನ್ನೋದಿಲ್ಲ. ಅವರು ಓದ್ತಾರೆ, ನಾನು ಓದ್ತೇನೆ. ಇಂಥದ್ದೆಲ್ಲ ಬಂದು ನಾನು ಎಲ್ಲವನ್ನೂ ಅಭ್ಯಾಸ ಮಾಡಲಿಕ್ಕೆ ಆರಂಭಿಸಿದೆ. ಎಲ್ಲವನ್ನು ಅಭ್ಯಾಸ ಮಾಡಲಿಕ್ಕೆ, ಓದಲಿಕ್ಕೆ ಆರಂಭಿಸಿದೆ. ಕಟ್ಟ ಕಡೆಗೆ ಏನಾಯಿತು, ಒಂದು ಅವಕಾಶ ಸಿಕ್ತು ನನಗೆ ಭಾಷಣಕ್ಕೆ. ಹೇಗಂತ ಹೇಳಿದ್ರೆ, ನಿರಂಜನ ಸ್ವಾಮಿಗಳು ನಮ್ಮ ಅನ್ನದಾತರು, ವಿದ್ಯಾದಾತರು. ಅವರನ್ನು ನಾನು ಯಾವತ್ತೂ ಮರೆಯೋಂಗಿಲ್ಲ. ನಮಗೆ 7th ಸ್ಟ್ಯಾಂಡರ್ಡ್ ಆಯಿತು. ಆಮೇಲೆ ಹೈಸ್ಕೂಲ್ ಹೋಗ್ಬೇಕಲ್ಲ, ಹಣ ಇಲ್ಲ ತಂದೆ ತಾಯಿಯಲ್ಲಿ. ಏನು ಮಾಡೋದು? ಕಟ್ಟ ಕಡೆಗೆ ಯಾರ ಹತ್ರ ಭಿಕ್ಷೆ ಎತ್ತಿದ್ದವರಲ್ಲ, ದುಡಿದು ತಿನ್ನೋರು. ನಮ್ಮ ತಾಯಿ ನನ್ನ ಕೈಯಲ್ಲಿ ಇಟ್ಕೊಂಡೋಗಿ ನಿರಂಜನ ಸ್ವಾಮಿಗಳ ಎದುರಿಗೆ ಹೋಗಿ ನಿಲ್ಲಿಸಿದ್ರು. ಅಂಥ ಸ್ವಾಮಿಗಳಿನ್ನು ಹುಟ್ಟಲಿಕ್ಕಿಲ್ಲ ಅಲ್ಲ, ಬೇರೆಯವ್ರಿಗಿರ್ಬೋದು, ನಮಗೆ ಹೋಗಿ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರ್ತಾಯಿದ್ವು. ಸ್ವಾಮಿಗಳ ಕಣ್ಣು. ಅವರು ಏಕವಚನದಲ್ಲೇ ಮಾತಾಡೋದು, ಅವ್ರು ಹಳ್ಳಿಯವರು. ದಾದಾ ಏನಾಗಬೇಕು ಅಂತೇಳಿ, ನಿಂಗೇನಾಗಬೇಕು? ಅದಕ್ಕೆ ಜೋಕ್ಲಿಗೆ ವಿದ್ಯೆ ಅಂತ, ನನ್ನ ಮಕ್ಕಳಿಗೆ ಒಂದು ವಿದ್ಯೆ ಕೊಡಬೇಕು. ಆಯಿತು, ಊಟ ಕೊಡಬೇಕು, ಆಯಿತು ಅಂತೇಳಿ ಕರೆದ್ರೆ ಪೀರಿಯಡ್ ಜೋಕ್ಲಿಗೆ ಎತ್ತು ಕಲ್ಪಡೆ ಬೇಡ ಅಂತ ಹೇಳಿ ನನಗೆ 5 ವರ್ಷ ಉಚಿತ ವಿದ್ಯೆ, ಉಚಿತ ಊಟ ಕೊಟ್ಟವರು. ಒಬ್ಬ ದೇವರಂಥ ವ್ಯಕ್ತಿ. ಅವರನ್ನು ಯಾವತ್ತೂ, ನಿರಂಜನ ಸ್ವಾಮಿಗಳನ್ನು, ಸುಂಕದಕಟ್ಟೆ ಕ್ಷೇತ್ರದ ಒಬ್ಬ ದೊಡ್ಡ ಕ್ರಾಂತಿಕಾರಿ ಶಕ್ತಿ, ಅವಿದ್ಯಾವಂತರು. ವಿದ್ಯೆ ಹೇಳಿದರೆ ವಿದ್ಯೆ ಇಲ್ಲ ಅವರಿಗೆ ಪಾಪ. ಅಂಥವರು ಅಷ್ಟು ಮಂದಿಗೆ ಕೊಟ್ಟಿದ್ದಾರೆ, ಆಯಿತಾ. ಅವರಿಗೆ ನಾನು ಯೋಚಿಸೋದು, ಅಂಥ ದೊಡ್ಡ ಅವರು 5 ವರ್ಷ ನನಗೆ ವಿದ್ಯೆ ಊಟ ಕೊಟ್ಟದ್ರಿಂದ ನಾವು ಇಷ್ಟು ಕಲೀಲಿಕ್ಕೆ ಆಯಿತು. ಒಂದು ದಿವಸ ಅವರ 70ನೇ ವರ್ಷದ ಒಂದು ರಥಯಾತ್ರೆ, ಅವರನ್ನು ಬಚ್ಚವೆಂದು ಕರೆದರು. ಎಲ್ಲರ ಮೈಕುಗಳು ಮಾತಾಡ್ತಿದ್ದಾವೆ. ಅಲ್ಲೊಂದು ರಜಾಕ್ ಅಂತ ಸೌಂಡ್ ಸಿಸ್ಟಮ್, ಸ್ಟಾರ್ ಎಲೆಕ್ಟ್ರಿಕಲ್ಸ್ ಅಂತೇಳಿ. ಅವರು ಏನು ಮಾಡೋದು, ಇದ್ದ ಬಾಕ್ಸ್ಗಳನ್ನೆಲ್ಲ ಅಟ್ಟಿ ಮಾಡಿ ಮೈಕೆಲ್ಲ ಇಟ್ಟಿದ್ದಾರೆ. ಅವನಿಗೆ ಮೈಕಲ್ಲಿ ನಾನು ಎಲ್ಲೋ ಅಲ್ಲಿ ಅವ್ರ ಮಾತಾಡೋಗಿ ಕೇಳೋದು, ಇವ್ರು ಮಾತಾಡೋಕೆ ಕೇಳೋದು, ಚಾನ್ಸ್ ಇಲ್ಲಲ್ಲ ನಮಗೆ. ಅಟ್ಟಿ ಇಟ್ಟಿದ್ದಾರೆ ಇವರು. ಹೋಗಿ ಹೇಳಿದೆ, ರಾಜಕನ್ನ ನಾನು ಮಾತಾಡ್ಬೋದಾ ಅಂತೇಳಿ. ಮಾತಾಡು ಮರ, ನೀವು ಮಾತಾಡ್ತೀಯ? ಆಯಿತು ಮಾತಾಡು ಅಂತೇಳಿ. ನಾನು ಮೈಕ ತೆಗೆದು ಮಾತಾಡಿದ್ದು ಆ ಸ್ವಾಮಿಗಳ ಗುಣಗಾನ, ಅವರು ಮಾಡಿರುವ ಸೇವೆ, ಅವರಿಂದಾಗಿ ಸಮಾಜ ಪಟ್ಟಂಥ ಒಂದು ಸುಖಗಳು, ಸಮಾಜಕ್ಕೆ ಅವರು ಕೊಟ್ಟ ಕೊಡುಗೆ ಎಲ್ಲವನ್ನು ನಿರರ್ಗಳವಾಗಿ ಹೇಳುವಾಗ ಅವರ ರಥ ಅಲ್ಲಿ ಒಂದು ಅರ್ಧ ಗಂಟೆ ಅಲ್ಲಿ ನಿಂತಿತ್ತು. ನನಗೆ ಗೊತ್ತಿಲ್ಲ, ನಾನು ಕಣ್ಮುಚ್ಚಿ ಹೇಳ್ತಾ ಇದ್ದೇನೆ, ಆಯಿತಾ, ಹೇಳ್ತಾ ಇದ್ದೇನೆ. ಆಮೇಲೆ ನನ್ನ ಪ್ರತಿಭೆ ಲೋಕಕ್ಕೆ ಗೊತ್ತಾಯಿತು. ಆ ಒಂದು ಭಾಷಣದ ನಂತರ, ಅಲ್ಲಿ ನಂತರ ಆವಾಗ ನನಗೆ, ನನ್ನ ಮೇಲೆ ಜಾತಿಯ ಕಟ್ಟುಪಾಡಿದ್ರು, ವಿದ್ವತ್ತು ನನ್ನನ್ನು ಮೀರಿಸಿ ನಿಂತು. ಕ್ಷಮಿಸಿ, ಸಮಾಜದಲ್ಲಿ ನಾವೆಲ್ಲ ಉತ್ತಮರು ಅಂತ ಕರ್ಕೊಳ್ತಕ್ಕಂಥ ವ್ಯಕ್ತಿಗಳ ಸಮಾನಕ್ಕೆ ನಾನು ಕೂಡ ಬರಬೇಕು ಅಂತ ಹೇಳಿ ಇಷ್ಟು ವ್ಯಾಸಂಗವನ್ನು ಮಾಡ್ತಾ ಬಂದಿದ್ದೀರಿ. ತುಡಿತಾ ಇತ್ತು ನನಗೆ. ಓದ್ತಾ ಇದ್ದು, ಇನ್ನೊಬ್ರು ಭಾಷಣ ಮಾಡುವಾಗ ಅದನ್ನು ಕೇಳೋದು, ಅದನ್ನೆಲ್ಲ ಪಟ್ಟಿ ಮಾಡ್ಕೊಳ್ಳೋದು. ನನಗೆ ಇದೆಲ್ಲ ಒಂದು ಸಾರಿ ಏನಾಯಿತು ಅಂತೇಳಿ ಹೇಳಬಾರ್ದು, ಹೆಸರು ಹೇಳೋದಿಲ್ಲ. ಒಂದು ಕಡೆ ಆಯಿತು, ನನಗೆ ನಿರೂಪಣೆ ಮಾಡೋಕ್ಕೆ ಕಲಿಸ್ಕೊಡಿ ಅಂತ ಹೇಳಿ, ಅಲ್ಲ ಒಬ್ಬರ ವೇದಿಕೆ ಆದಮೇಲೆ ಒಂದು ಹೇಳಿಕೊಟ್ಟೆ. ಹೇಳಿದಾಗ
ಅವ್ರು ಹೇಳಿದರು ಇದೆಲ್ಲ ನಿಮಗೆಲ್ಲ ಆಗುವಂಥದ್ದಲ್ಲ ಮಾರೆ ಅಂತೇಳಿ. ಇದೆಲ್ಲ ನಿಮಗೆಲ್ಲ ಆಗುವಂಥದ್ದಲ್ಲ, ಅದು ಇಂಥ ವರ್ಗದವರು ತಿಂದುಂಡು ತೇಗಿದಾಗ ಅವರ ಹಣೆಯಿಂದ ಬಿದ್ದ ಬೆವರ ಹಣೆ ಭೂಮಿಗೆ ಬಿದ್ದಾಗ ಭೂಮಿ ಸುಭಿಕ್ಷೆ, ಅದು ಸಂಸ್ಕೃತವನ್ನು ಹೇಳುವಾಗ ಇಂಥವರೇ ಆಗಬೇಕು, ಅದೆಲ್ಲ ಹೇಳಲಿಕ್ಕಿಲ್ಲ, ನೀವೆಲ್ಲ ಮಾತಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ.